ಮಧ್ಯಪ್ರಾಚ್ಯದಲ್ಲಿ ಜರುಗ್ತಾ ಇರುವಂತಹ ಪ್ರಸ್ತುತ ಬೆಳವಣಿಗೆಗಳು ಕೇವಲ ಎರಡು ರಾಷ್ಟ್ರಗಳ ನಡುವಿನ ಸೈನ್ಯದ ಮುಖಾಮುಖಿಯಾಗಿ ಉಳ್ಕೊಂಡಿಲ್ಲ. ಬದಲಾಗಿ ಇದು ಜಾಗತಿಕ ಇಂಧನ ಭದ್ರತೆಯನ್ನೇ ಬುಡಮೇಲ್ ಮಾಡುವಂತಹ ತೈಲ ಯುದ್ಧದ ಹಂತಕ್ಕೆ ತಲುಪಿದೆ. ಈಗ ಯುದ್ಧದ ಆರಂಭಿಕ ದಿನಗಳಲ್ಲಿ ಸೇನಾ ನೆಲೆಗಳನ್ನು ಗುರಿಯಾಗಿಸಲಾಗ್ತಾ ಇತ್ತು. ಆದರೆ ಈಗ ರಾಜತಾಂತ್ರಿಕ ಮತ್ತು ಆರ್ಥಿಕ ಬೆನ್ನೆಲುಬಾದ ತೈಲ ಸಂಗ್ರಹಣಾ ಕೇಂದ್ರಗಳ ಮೇಲೆ ನೇರ ದಾಳಿಗಳು ನಡೀತಾ ಇವೆ. ಈ ಬದಲಾವಣೆ ಇಡೀ ವಿಶ್ವದ ಆರ್ಥಿಕ ಸ್ಥಿರತೆಯನ್ನೇ ಅಲುಗಾಡಿಸ್ತಾ ಇದೆ. ಅಂತಾರಾಷ್ಟ್ರೀಯ ಸಮುದಾಯವು ಈ ಬಿಕ್ಕಟ್ಟನ್ನು ಕೇವಲ ಪ್ರಾದೇಶಿಕ ಸಮಸ್ಯೆ ಅಂತ ಪರಿಗಣಿಸುವ ಹಾಗಿಲ್ಲ. ಯಾಕಂದರೆ ತೈಲ ಪೂರೈಕೆಯಲ್ಲಿ ಉಂಟಾಗುವಂಥ ಸಣ್ಣ ವ್ಯತ್ಯಯವು ಕೂಡ ದೂರದ ಭಾರತ ಅಥವಾ ಅಮೆರಿಕದ ಸಾಮಾನ್ಯ ಮನುಷ್ಯನ ಅಡುಗೆ ಮನೆಯ ಬಜೆಟ್ ಮೇಲೇನೆ ನೇರ ಪರಿಣಾಮ ಬೀರುತ್ತೆ. ವಿಶ್ವದ ದೊಡ್ಡ ಶಕ್ತಿಗಳು ಶಾಂತಿ ಸ್ಥಾಪಿಸುವ ಬದಲು ಕೇವಲ ಆಯಕಟ್ಟಿನ ಸ್ಥಳಗಳ ಮೇಲೆ ಹಿಡಿತ ಸಾಧಿಸೋದಕ್ಕೆ ಹವಣಿಸ್ತಾ ಇರೋದು ಜಾಗತಿಕ ವ್ಯವಸ್ಥೆಯ ವೈಫಲ್ಯವನ್ನು ಎತ್ತಿ ತೋರಿಸುತ್ತೆ. ಈ ಸಂಘರ್ಷ ಕೇವಲ ಗಡಿಗಳಿಗಾಗಿ ನಡೀತಾ ಇಲ್ಲ, ಬದಲಾಗಿ ಇದು ಜಾಗತಿಕ ಮಾರುಕಟ್ಟೆಯಲ್ಲಿ ತನ್ನ ವರ್ಚಸ್ಸನ್ನು ಉಳಿಸ್ಕೊಳ್ಳೋದಕ್ಕೆ ನಡೀತಾ ಇರುವಂತಹ ಒಂದು ಅಪಾಯಕಾರಿ ಆಟ ಆಗಿದೆ. ಯುದ್ಧ 8ನೇ ದಿನಕ್ಕೆ ಕಾಲಿಡ್ತಾ ಇದ್ದ ಹಾಗೇನೆ ಇಸ್ರೇಲ್ ಮತ್ತು ಇರಾನ್ ನಡುವಿನ ದಾಳಿ ಮತ್ತು ಪ್ರತಿ ದಾಳಿಗಳು ಅತ್ಯಂತ ಭೀಕರ ರೂಪವನ್ನು ಪಡೆದುಕೊಂಡಿವೆ. ಭಾನುವಾರದಂದು ಇಸ್ರೇಲ್ ಇರಾನ್ನ ಸುಮಾರು 30 ತೈಲ ಡಿಪೋಗಳ ಮೇಲೆ ಕ್ಷಿಪಣಿ ದಾಳಿಯನ್ನು ನಡೆಸಿ ಅಪಾರ ಹಾನಿಯನ್ನು ಉಂಟು ಮಾಡಿತು. ಇದಕ್ಕೆ ಪ್ರತಿಯಾಗಿ ಸೋಮವಾರ ಇರಾನ್ ಬಹರೇನ್ನಲ್ಲಿರುವಂತಹ ಅತಿ ದೊಡ್ಡ ತೈಲ ಸಂಸ್ಕರಣಾ ಘಟಕವಾದಂಥ ಬ್ಯಾಂಕೋ ಮೇಲೆ ಪ್ರಹಾರವನ್ನು ನಡೆಸಿದೆ. ಈ ದಾಳಿಗಳಿಂದಾಗಿ ಟೆಹರಾನ್ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳ ಆಕಾಶವು ಸಂಪೂರ್ಣವಾಗಿ ಕಪ್ಪು ಹೊಗೆಯಿಂದ ಆವೃತವಾಗಿತ್ತು. ರಾಸಾಯನಿಕ ಯುಕ್ತ ಮೋಡಗಳು ಸೃಷ್ಟಿಯಾಗಿದ್ವು. ಈ ಕಪ್ಪು ಹೊಗೆಯು ಗಾಳಿಯ ದಿಕ್ಕಿನೊಂದಿಗೆ ಚಲಿಸಿ ಭಾರತದವರೆಗೂ ತಲುಪುವಂಥ ಸಾಧ್ಯತೆ ಇದ್ದು ಮುಂದಿನ ದಿನಗಳಲ್ಲಿ ತೇಜಾಬಿ ಮಳೆ ಅಥವಾ ಆಮ್ಲ ಮಳೆಗೆ ಕಾರಣ ಆಗಬಹುದು ಅಂತ ಆತಂಕವನ್ನು ಪರಿಸರ ತಜ್ಞರು ವ್ಯಕ್ತಪಡಿಸಿದ್ದಾರೆ. ತೈಲ ನಿಕ್ಷೇಪಗಳು ಹೊತ್ತಿ ಉರಿತಾ ಇರೋದ್ರಿಂದ ಕೇವಲ ಇಂಧನದ ಕೊರತೆ ಅಷ್ಟೇ ಅಲ್ಲದೇನೆ ಗಂಭೀರವಾದ ವಾಯು ಮಾಲಿನ್ಯ ಮತ್ತು ಆರೋಗ್ಯದ ಮೇಲೆ ದೀರ್ಘಕಾಲೀನ ದುಷ್ಪರಿಣಾಮಗಳು ಉಂಟಾಗ್ತಾ ಇವೆ. ಈ ಪರಸ್ಪರ ದಾಳಿಗಳು ತೈಲ ಮಾರುಕಟ್ಟೆಯಲ್ಲಿ ತೀವ್ರ ಅನಿಶ್ಚಿತತೆಯನ್ನು ಮೂಡಿಸಿದ್ದು ಕಚ್ಚಾ ತೈಲದ ಬೆಲೆ ಪ್ರತಿ ಬ್ಯಾರೆಲ್ಗೆ $200 ತಲುಪುವಂಥ ಒಂದು ಎಚ್ಚರಿಕೆ ಈಗ ಕೇವಲ ಒಂದು ಕಲ್ಪನೆಯಾಗಿ ಉಳಿದೇನೆ ವಾಸ್ತವವಾಗುವಂಥ ಒಂದು ಸೂಚನೆ ನೀಡ್ತಾ ಇದೆ. ಗಲ್ಫ್ ರಾಷ್ಟ್ರಗಳಾದ ಕತಾರ್ ಮತ್ತು ಕುವೈತ್ ತೈಲ ರಫ್ತನ್ನು ಸ್ಥಗಿತಗೊಳಿಸಿರುವಂಥ ನಿರ್ಧಾರವು ಕೂಡ ಜಾಗತಿಕ ಇಂಧನ ಮಾರುಕಟ್ಟೆಯಲ್ಲಿ ಸುನಾಮಿಯನ್ನೇ ಎಬ್ಬಿಸಿದೆ. ಕತಾರ್ ಇಂಧನ ಸಚಿವರು ನೀಡಿರುವಂಥ ಎಚ್ಚರಿಕೆ ಹಾಗೆ ಪರಿಸ್ಥಿತಿ ಇದೇ ರೀತಿ ಏನಾದರೂ ಮುಂದುವರೆದರೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ ಪ್ರತಿ ಬ್ಯಾರೆಲ್ಗೆ $150 ತಲುಪುವಂಥ ಸಾಧ್ಯತೆ ಇದೆ. ಕುವೈತನ ಉತ್ಪಾದನೆಯನ್ನೇ ಸಂಪೂರ್ಣವಾಗಿ ನಿಲ್ಲಿಸಿರೋದು ಕೇವಲ ಆ ದೇಶದ ಆರ್ಥಿಕತೆಯ ಮೇಲಷ್ಟೇ ಅಲ್ಲದೇನೆ ಅದರ ಮೇಲೆ ಅವಲಂಬಿತವಾಗಿರುವಂಥ ಏಷ್ಯಾದ ರಾಷ್ಟ್ರಗಳ ಮೇಲೆಯೂ ಕೂಡ ಭೀಕರ ಪರಿಣಾಮವನ್ನು ಬೀರಲಿದೆ. ಇರಾಕ್ನ ಪೂರೈಕೆಯಲ್ಲಿ ಈಗಾಗಲೇ 60% ಕಡಿತ ಆಗಿದ್ದು ಸೌದಿ ಅರೇಬಿಯಾ ಮತ್ತು UAE ಕೂಡ ಉತ್ಪಾದನೆಯಲ್ಲಿ ಕಡಿತ ಮಾಡುವಂಥ ಮುನ್ಸೂಚನೆಯನ್ನು ನೀಡಿವೆ. ಹಾರ್ಮುಜ್ ಜಲಸಂಧಿಯ ಮೂಲಕ ಸಾಗ್ತಾ ಇದ್ದಂಥ ತೈಲ ಟ್ಯಾಂಕರ್ಗಳ ಸಂಚಾರವು ಬಹುತೇಕ ಸ್ಥಗಿತಗೊಂಡಿರೋದು ಪೂರೈಕೆ ಸರಪಳಿಯನ್ನು ಸಂಪೂರ್ಣವಾಗಿ ಕತ್ತರಿಸಿಬಿಟ್ಟಿದೆ. ಈ ಫೋರ್ಸ್ ಮೇಜರ್ ಪರಿಸ್ಥಿತಿಯು ಜಾಗತಿಕವಾಗಿ ಪೆಟ್ರೋಲ್, ಡೀಸೆಲ್ ಮತ್ತು ಗ್ಯಾಸ್ ಬೆಲೆಗಳಲ್ಲಿ ಕಂಡುಬಾರದ ಏರಿಕೆಗೆ ನಾಂದಿ ಹಾಡಿದೆ. ಈ ಜಾಗತಿಕ ಅನಿಶ್ಚಿತತೆಯ ನೇರ ಹೊಡೆತ ಭಾರತೀಯ ಷೇರು ಮಾರುಕಟ್ಟೆಯ ಮೇಲೆ ಅತ್ಯಂತ ಭೀಕರವಾಗಿ ಬಿದ್ದಿದೆ. ಸೋಮವಾರ ಮಾರುಕಟ್ಟೆ ಆರಂಭವಾದ ಕೇವಲ 10 ನಿಮಿಷಗಳಲ್ಲಿ ಹೂಡಿಕೆದಾರರ 12 ಲಕ್ಷ ಕೋಟಿ ರೂಪಾಯಿಗಳು ಗಾಳಿಯಲ್ಲಿ ಕರಗೋಗಿವೆ. ಕಳೆದ ಒಂದು ವಾರದ ಒಟ್ಟು ಹಾನಿಯನ್ನು ಲೆಕ್ಕ ಹಾಕಿದರೆ ಅದು ಸುಮಾರು 30 ಲಕ್ಷ ಕೋಟಿ ರೂಪಾಯಿಗಳ ಬೃಹತ್ ಮೊತ್ತವನ್ನು ತಲುಪುತ್ತೆ. ಸೆನ್ಸೆಕ್ಸ್ 2300 ಪಾಯಿಂಟ್ಗಳಷ್ಟು ಕುಸಿದಿರೋದು ಹೂಡಿಕೆದಾರರಲ್ಲಿ ಭೀತಿಯನ್ನು ಹುಟ್ಟಿಸಿದೆ. ಮಾರುಕಟ್ಟೆಯಲ್ಲಿ ಪಾತಾಳಮುಖಿ ಚಲನೆಯು ಕೇವಲ ಅಂಕಿಅಂಶಗಳ ಆಟ ಅಲ್ಲ, ಇದು ದೇಶದ ಸಾಮಾನ್ಯ ಜನರ ಉಳಿತಾಯ ಮತ್ತು ಕಂಪನಿಗಳ ಆರ್ಥಿಕ ಭವಿಷ್ಯದ ಮೇಲೆ ಗಂಭೀರ ದಾಳಿಯಾಗಿದೆ. ಸರ್ಕಾರವು ತೈಲ ದಾಸ್ತಾನು ಸಾಕಷ್ಟಿದೆ ಅಂತ ಭರವಸೆಯನ್ನು ನೀಡ್ತಾ ಇದ್ರೂ ಕೂಡ ಮಾರುಕಟ್ಟೆಯು ಆ ಮಾತುಗಳನ್ನು ನಂಬೋದಕ್ಕೆ ಸಿದ್ಧ ಇಲ್ಲದೆ ಇರೋದು ಪರಿಸ್ಥಿತಿಯ ಗಂಭೀರತೆಯನ್ನು ಎತ್ತಿ ತೋರಿಸ್ತಾ ಇದೆ. ಜಾಗತಿಕ ಹಣದುಬ್ಬರ ಏರ್ತಾ ಇರುವಂಥ ಈ ಕಾಲಘಟ್ಟದಲ್ಲಿ ಭಾರತದ ಆರ್ಥಿಕತೆಯು ಈ ಯುದ್ಧದ ಬೇಗೆಯಿಂದ ಹೇಗೆ ಪಾರಾಗಲಿದೆ ಅನ್ನೋದು ಈಗ ಬಹುದೊಡ್ಡ ಸವಾಲಾಗಿದೆ. ಈ ಯುದ್ಧದ ತಾಂತ್ರಿಕ ಆಯಾಮ ಆಧುನಿಕ ರಕ್ಷಣಾ ವ್ಯವಸ್ಥೆಗಳ ಮಿತಿಗಳನ್ನು ಜಗತ್ತಿನೆದುರು ಬೆತ್ತಲೆ ಮಾಡಿದೆ. ವಿಶ್ವದ ಅತಿ ದೊಡ್ಡ ರಕ್ಷಣಾ ಬಜೆಟ್ ಹೊಂದಿರುವಂಥ ಅಮೆರಿಕದಂಥ ರಾಷ್ಟ್ರಗಳು ಇರಾನ್ನ ಕೇವಲ $30,000 ಬೆಲೆಯ ಶಾಹಿದ್ ಡ್ರೋನ್ಗಳನ್ನು ಎದುರಿಸೋದಕ್ಕೆ ಪರದಾಡ್ತಾ ಇರೋದು ಒಂದು ವಿಪರ್ಯಾಸ. ಇಸ್ರೇಲ್ ಮತ್ತು ಅಮೆರಿಕದ ಅತ್ಯಾಧುನಿಕ $40 ಲಕ್ಷ ಬೆಲೆಯ ಕ್ಷಿಪಣಿ ನಿರೋಧಕ ವ್ಯವಸ್ಥೆಗಳು ಈ ಅಗ್ಗದ ಡ್ರೋನ್ಗಳ ಮೇಲೆ ದಾಳಿ ನಡೆಸೋದು ಆರ್ಥಿಕವಾಗಿ ಆತ್ಮಹತ್ಯಾತ್ಮಕ ನಿರ್ಧಾರ ಆಗ್ತಾ ಇದೆ. ಉಕ್ರೇನ್ನಲ್ಲಿ ರಷ್ಯಾ ಯಶಸ್ವಿಯಾಗಿ ಬಳಸಿದಂಥ ಇದೇ ಇರಾನ್ ತಂತ್ರಜ್ಞಾನದ ಮುಂದೆ ಅಮೆರಿಕ ತಂತ್ರಜ್ಞಾನವು ಮಂಕಾಗಿದ್ದು
ಈಗ ಅಮೆರಿಕವು ಈ ಡ್ರೋನ್ಗಳನ್ನು ಎದುರಿಸೋದಕ್ಕೆ ಉಕ್ರೇನ್ನ ಸಹಾಯವನ್ನು ಕೋರ್ತಾ ಇರೋದು ಜಾಗತಿಕ ಶಕ್ತಿ ಸಮತೋಲನ ಬದಲಾಗ್ತಾ ಇರೋದರ ಸಂಕೇತ ಆಗಿದೆ. ಅತ್ಯಾಧುನಿಕ ಯುದ್ಧ ವಿಮಾನಗಳು ಮತ್ತು ಉಪಗ್ರಹಗಳಿದ್ರೂ ಕೂಡ ಈ ಸಣ್ಣ ಮತ್ತು ಅಪಾಯಕಾರಿ ಡ್ರೋನ್ಗಳು ಯುದ್ಧದ ದಿಕ್ಕನ್ನೇ ಬದಲಾಯಿಸ್ತಾ ಇವೆ. ಇದು ಕೇವಲ ಶಸ್ತ್ರಾಸ್ತ್ರಗಳ ಹೋರಾಟ ಅಲ್ಲ, ಬದಲಾಗಿ ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಅತಿ ಹೆಚ್ಚು ಹಾನಿ ಮಾಡುವಂಥ ತಂತ್ರಗಾರಿಕೆಯ ಹೋರಾಟ ಆಗಿದೆ. ಇದು ಸಾಮಾನ್ಯ ಜನರ ದೈನಂದಿನ ಜೀವನದ ಮೇಲೆ ಈ ಯುದ್ಧದ ಬಿಸಿ ಅತ್ಯಂತ ತೀವ್ರವಾಗಿ ತಟ್ತಾ ಇದೆ. ಭಾರತದಲ್ಲಿ ತೈಲ ಮತ್ತು ಅನಿಲ ದಾಸ್ತಾನು ಸಾಕಷ್ಟಿದೆ ಅಂತ ಸರ್ಕಾರ ಭರವಸೆಯನ್ನು ನೀಡ್ತಾ ಇದ್ರೂ ವಾಸ್ತವದಲ್ಲಿ ವಾಣಿಜ್ಯ ಬಳಕೆಯು LPG ಬೆಲೆಯಲ್ಲಿ ದಿಢೀರನೆ 60 ರೂಪಾಯಿಗಳ ಏರಿಕೆಯಾಗಿದೆ. ಮುಂಬೈ ಮತ್ತು ಬೆಂಗಳೂರಿನಂತಹ ನಗರಗಳಲ್ಲಿ ಹೋಟೆಲ್ ಉದ್ಯಮವು ಅನಿಲ ಪೂರೈಕೆಯ ಕೊರತೆಯಿಂದಾಗಿ ಮುಚ್ಚುವಂಥ ಭೀತಿಯನ್ನು ಎದುರಿಸ್ತಾ ಇದೆ. ಪಂಜಾಬ್ನಂತಹ ರಾಜ್ಯಗಳಲ್ಲಿ ವಾಣಿಜ್ಯ ಅನಿಲ ಪೂರೈಕೆಯನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿರುವಂಥ ವರದಿಗಳು ಬಿಡುಗಡೆಯಾಗಿದ್ದು ಇದು ಸಾರ್ವಜನಿಕರಲ್ಲಿ ಆತಂಕವನ್ನು ಮೂಡಿಸಿದೆ. ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಗಳಲ್ಲಿ 10% ಏರಿಕೆ ಆದರೆ ಅದು ದೇಶದ ಹಣದುಬ್ಬರವನ್ನು ನೇರವಾಗಿ 1% ಹೆಚ್ಚು ಮಾಡುತ್ತೆ. ಇದರಿಂದಾಗಿ ಅಗತ್ಯ ವಸ್ತುಗಳ ಬೆಲೆಗಳು ಗಗನಕ್ಕೇರ್ತಾ ಇವೆ. ಯುದ್ಧವು ಎಲ್ಲೋ ದೂರದ ಮರುಭೂಮಿಯಲ್ಲಿ ನಡೀತಾ ಇದ್ರೂ ಅದರ ಆರ್ಥಿಕ ಪರಿಣಾಮವು ಭಾರತದ ಹಳ್ಳಿಗಳ ಸ್ಮಶಾನಗಳಲ್ಲಿ ಗ್ಯಾಸ್ ಪೂರೈಕೆ ಸ್ಥಗಿತಗೊಳಿಸುವಂಥ ಹಂತದವರೆಗೆ ತಲುಪಿರೋದು ಸಾಮಾನ್ಯ ಮನುಷ್ಯನ ಅಸಹಾಯಕತೆಯನ್ನು ಎತ್ತಿ ತೋರಿಸುತ್ತೆ. ಈ ಯುದ್ಧವು ಈಗ ತೈಲವನ್ನು ಮೀರಿ ಮನುಷ್ಯನ ಮೂಲಭೂತ ಅವಶ್ಯಕತೆಯಾಗಿರುವಂಥ ಕುಡಿಯುವ ನೀರಿನ ಮೇಲೆ ದಾಳಿ ಮಾಡುವಂಥ ಹಂತಕ್ಕೆ ತಲುಪಿರೋದು ಅತ್ಯಂತ ಭೀಕರವಾದಂಥ ಬೆಳವಣಿಗೆ ಆಗಿದೆ. ಮಧ್ಯಪ್ರಾಚ್ಯದ ಬಹುತೇಕ ರಾಷ್ಟ್ರಗಳು ಸಮುದ್ರದ ಉಪ್ಪು ನೀರನ್ನು ಕುಡಿಯುವಂಥ ನೀರನ್ನಾಗಿ ಪರಿವರ್ತಿಸುವಂಥ ಡಿಸೆಲಿನೇಷನ್ ಪ್ಲಾಂಟ್ಗಳ ಮೇಲೆ ಸಂಪೂರ್ಣವಾಗಿ ಅವಲಂಬಿತ ಆಗಿವೆ. ಕುವೈತ್ನ 90% ಮತ್ತು ಸೌದಿ ಅರೇಬಿಯಾದ 70% ಕುಡಿಯುವ ನೀರು ಇಂಥ ಘಟಕಗಳಿಂದನೇ ಪೂರೈಕೆ ಆಗುತ್ತೆ. ಇತ್ತೀಚಿನ ದಾಳಿಗಳಲ್ಲಿ ಇರಾನ್ ಮತ್ತು ಬಹರೇನ್ ಪರಸ್ಪರ ಇಂಥ ನೀರು ಶುದ್ಧೀಕರಣ ಘಟಕಗಳನ್ನು ಗುರಿಯಾಗಿಸಿಕೊಂಡಿರೋದು ಆ ಭಾಗದ ಕೋಟ್ಯಾಂತರ ಜನರ ಜೀವನಕ್ಕೆ ಕುತ್ತನ್ನು ತಂದಿದೆ. ಇರಾನ್ ತನ್ನಲ್ಲಿ ನದಿಗಳು ಮತ್ತು ಆಣೆಕಟ್ಟುಗಳ ಜಾಲವನ್ನು ಹೊಂದಿರೋದ್ರಿಂದ ನೀರಿನ ವಿಷಯದಲ್ಲಿ ಸ್ವಲ್ಪ ಮಟ್ಟಿಗೆ ಅದು ಸುಭದ್ರವಾಗಿದೆ. ಆದರೆ ಗಲ್ಫ್ ರಾಷ್ಟ್ರಗಳಿಗೆ ಈ ಘಟಕಗಳ ಮೇಲಿನ ದಾಳಿಯು ಮರಣ ಶಾಸನ ಆಗಬಲ್ಲದು. ಕುಡಿಯುವ ನೀರಿಲ್ಲದೇನೆ ಜನಸಾಮಾನ್ಯರು ಪಲಾಯನ ಮಾಡುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆದರೆ ಈ ಯುದ್ಧವು ಕೇವಲ ರಾಜಕೀಯ ಸಂಘರ್ಷವಾಗಿ ಉಳಿಯದೇನೆ ಮಾನವೀಯತೆಯ ಮಹಾ ದುರಂತವಾಗಿ ಪರಿಣಮಿಸಲಿದೆ. ಅಂದರೆ ಅಂತಿಮವಾಗಿ ಈ ಇಡೀ ಬಿಕ್ಕಟ್ಟನ್ನು ಅವಲೋಕಿಸಿದಾಗ ನಮಗೆ ಕಾಣೋದು ಜಿಯೋ ಪಾಲಿಟಿಕ್ಸ್ ಹೆಸರಿನಲ್ಲಿ ನಡೀತಾ ಇರುವಂಥ ಮರ್ತೇ ರಹೋ ಪಾಲಿಟಿಕ್ಸ್ ಅಥವಾ ಸಾಯ್ತಾ ಇರಿ ರಾಜಕೀಯ. ವಿಶ್ವದ 20% ತೈಲ ಪೂರೈಕೆಯು ಈ ಯುದ್ಧದಿಂದಾಗಿ ವ್ಯತ್ಯಯಗೊಂಡಿದೆ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಯುದ್ಧದ ಭೀಕರತೆಯ ನಡುವೆನೂ ಗಾಲ್ಫನ್ನು ಆಡ್ತಾ ಕಾಲ ಕಳೀತಾ ಇರೋದು ಮತ್ತು ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೇತನ್ಯಾಹು ಅವರ ಹಠಮಾರಿ ಧೋರಣೆಗಳು ಜಾಗತಿಕ ಶಾಂತಿಯನ್ನು ಅಣಕಿಸ್ತಾ ಇವೆ. ಕೇವಲ 5-6 ಮಂದಿ ನಾಯಕರ ದುರಹಂಕಾರದ ನಿರ್ಧಾರಗಳಿಂದ ಇಡೀ ವಿಶ್ವದ 8 ಬಿಲಿಯನ್ ಜನಸಂಖ್ಯೆಯು ಆರ್ಥಿಕವಾಗಿ ಮತ್ತು ದೈಹಿಕವಾಗಿ ಬೆಲೆ ತೆರ್ತಾ ಇದೆ. ಷೇರು ಮಾರುಕಟ್ಟೆಯ ಕುಸಿತ, ಹಣದುಬ್ಬರ ಮತ್ತು ನಿರುದ್ಯೋಗದಂಥ ಸಮಸ್ಯೆಗಳು ಈ ನಾಯಕರ ಸನಕ್ ಅಥವಾ ಹುಚ್ಚುತನದ ನೇರ ಫಲಿತಾಂಶಗಳಾಗಿವೆ. ಜಾಗತಿಕ ವ್ಯವಸ್ಥೆಯು ಸಂಪೂರ್ಣವಾಗಿ ಧ್ವಂಸವಾಗ್ತಾ ಇದ್ದು ಸಾಮಾನ್ಯ ಜನರ ನೋವು ಮತ್ತು ಸಾವುಗಳು ಕೇವಲ ಅಂಕಿಅಂಶಗಳಾಗಿ ಬದಲಾಗಿವೆ. ಶಾಂತಿಯ ಮಾತುಗಳು ಕೇವಲ ಕಾಗದದ ಮೇಲೆ ಉಳ್ಕೊಂಡು ಯುದ್ಧದ ಕಿಚ್ಚು ಪ್ರತಿಯೊಬ್ಬರ ಮನೆಯ ಬಜೆಟನ್ನು ಸುಡ್ತಾ ಇದೆ ಅನ್ನೋದು ಈ ವಿಶ್ಲೇಷಣೆಯ ಕಹಿ ಸತ್ಯ ಆಗಿದೆ. ವೀಕ್ಷಕರೇ, ನಿಮ್ಗೇನು ಅನಿಸುತ್ತೆ ಈ ಕುರಿತಾಗಿ, ಏನು ಅಭಿಪ್ರಾಯ ಇದೆ ಅದನ್ನು ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನು ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ.